ನಂಜುಂಡ ಸಾವ್ಗೆ ಇವಳೆ ಕಾರಣ. ಇವಳು ಅವತ್ತೆ ಊರ್ ಬಿಟ್ಟು ಆಚೆ ಕಳ್ಸಿದ್ರೆ ನೆಮ್ಮದಿಯಾಗಿರ್ತಾ ಇತ್ತು. ದೇವ್ರ ಮಗಳು ಅದು ಇದು ಅಂತ ಹೇಳಿ ಇಲ್ಲೇ ಉಳಿಸ್ಕೊಂಡ್ರಲ್ಲ. ಬೆಳ್ಳಿ ಕಾರಣನ ತಲೆಗೆಲೆ ಕೆಟ್ಟಿದ್ದೇನೋ ನಿನಗೆ? ಏನ್ ದೊಡ್ಡಪ್ಪ ಇದು? ಅವನು ಅಷ್ಟೊಂದು ನೇರವಾಗಿ ಹೇಳ್ತಿದ್ದಾನೆ ಅಂದಮೇಲೆ ಅವನ ಮಾತಲ್ಲಿ ಸತ್ಯ ಇರಲೇಬೇಕಲ್ವ ಮುತ್ತು? ನನ್ನ ಮಗನ ಸಾವಿಗೆ ಎಲ್ಲೋ ಬೆಳ್ಳಿ ಕೈವಾಡ ಇರಬೇಕು. ದೊಡ್ಡಪ್ಪ ನೀವುನಾ? ಇವನ್ ಮಾತಿಗೆ ನೀವು ತಲೆ ಆಡಿಸ್ತಿದ್ದೀರಾ? ಅಲ್ಲ, ನನ್ಗೊಂದು ಅರ್ಥ ಆಗ್ತಿಲ್ಲ. ಯಾರೋ ನಂಜುಂಡನ್ ಸಾಯಿಸಿದ್ರೆ ನೀವು ಅದನ್ನ ತಗೊಂಡೋಗಿ ಬೆಳ್ಳಿ ಮೇಲೆ ಹಾಕ್ತಿದ್ದೀರಲ್ಲ. ನಂಜುಂಡನ್ ಜೊತೆ ಬೆಳ್ಳಿನ ಮದುವೆ ಮಾಡಿಸ್ಬೇಕು ಅಂತ ನೀವು ಎಷ್ಟೋ ಪ್ರಯತ್ನ ಪಟ್ರಿ, ಆದ್ರೆ ಮದುವೆ ನಡೀಲಿಲ್ಲ. ನಿಮ್ ಇಷ್ಟದಾಗ ನಡ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆರೋಪ ಮಾಡೋದು ಸರಿ ಇರಲ್ಲ ದೊಡ್ಡಪ್ಪ. ಬೆಳ್ಳಿ ಸಾವಿನ ಮನೆಗೆ ಬಂದಿರೋದು ನಿಮ್ನೆಲ್ಲ ಸಮಾಧಾನ ಮಾಡಬೇಕು ಅಂತ. ಓಹೋ, ಕೊಲೆ ಮಾಡಿನೂ ಸಮಾಧಾನ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನಾನೇ ಬೆಳ್ಳಿ ಹೆಸರು ಹೇಳಿದ್ದು ಅಂತ ಮುತ್ತು ಮಾವನ್ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬರದೇ ಇದ್ರೆ ಸಾಕಪ್ಪ. ನೋಡೋ ಅಶೋಕ, ಪದೇ ಪದೇ ಬೆಳ್ಳಿ ಹೆಸರು ತೆಗಿಬೇಡ. ಅವಳು ಯಾವ ತಪ್ಪು ಮಾಡಿಲ್ಲ. ಅವಳೇ ಕೊಲೆ ಮಾಡಿದ್ದು ಅಂತ 10 ಅಲ್ಲ 100 ಸರಿ ಹೇಳ್ತೀನಿ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನನಗ್ ಬರ್ತಾ ಇರೋ ಕೋಪಕ್ಕೆ ಇವಳಿಗೆ ಇಲ್ಲೇ ಎಲ್ಲಾದ್ರೂ ಗುಂಡಿ ತೋಡಿ ಹೂತಾಕ್ಬೇಕು ಅನ್ನಿಸ್ತಾ ಇದೆ. ಬೆಳ್ಳಿ ಅಂದ್ರೆ ನಿನ್ಗೆ ತುಂಬಾನೇ ಇಷ್ಟ ಅಲ್ವಾ? ಇವಾಗ ನೀನು ಕಣ್ಣು ಮುಂದೆನೆ ಅವಳಿಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ. ನೋಡೋ, ಬೆಳ್ಳಿ ಮುಂಚೆ ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. ಬೆಳ್ಳಿನಲ್ಲ, ಬೆಳ್ಳಿ ನೆರಳು ಮುಟ್ಟೋದಕ್ಕೂ ನಾನು ಅವಕಾಶ ಕೊಡಲ್ಲ. ಇಲ್ಲಿರೋ ಎಲ್ರಿಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಬೆಳ್ಳಿಗೆ ಯಾರು ಇಲ್ಲ ಅನ್ಕೋಬೇಡಿ, ನಾನಿದ್ದೀನಿ. ಇವತ್ ಮಾತ್ರ ಅಲ್ಲ, ಯಾವತ್ತು ಬೆಳ್ಳಿ ಜೊತೆಗೆ ಇರ್ತೀನಿ.